ಎಸ್ಐಆರ್ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಬಿಜೆಪಿಯವರು ಆಡಳಿತ ಪಕ್ಷದ ಮೇಲೆ ಮುಗಿಬೀಳುತ್ತಿರುವುದು ದುರಂತದ ಸಂಗತಿ. ಅಲ್ಲದೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನು ಬಿಜೆಪಿಯವರು ದಾಳವಾಗಿಸಿಕೊಂಡು ಆಟವಾಡುತ್ತಿದ್ದಾರೆ ಎನ್ನುವ ಗುಮಾನಿ ಎಲ್ಲ ಕಡೆ ಹಬ್ಬುತ್ತಿದೆ. ಅದಲ್ಲದೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಗ್ಯಾರಂಟಿಗಳ ಮೇಲೆ ಸಾಕಷ್ಟು ಹೊಡೆತ ಬೀಳಲಿದೆ. ಅದನ್ನು ತೆಗೆದುಹಾಕುವ ನಿಟ್ಟಿನಲ್ಲಿ ಇಂತಹ ಪ್ರಕ್ರಿಯೆಗಳು ನಡೆಯುತ್ತವೆ ಎನ್ನುವ ವಿಚಾರವಾಗಿ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ವ್ಯಂಗ್ಯವಾಡಿದರು. ಪಾರ್ಟಿಗೂ ರಕ್ಷಣೆ ಕೊಟ್ಟರು. ಯಾರ್ಯಾರು ಬಿಜೆಪಿಯಿಂದ ತೊಂದರೆ ಈಡಾಗಿದ್ದಾರೆ ಅವ್ರಿಗೆಲ್ಲ ತೊಂದರೆ ಜೊತೆಗೆ ನಿಲ್ಕೊಳ್ಳೋದು ಕಾಂಗ್ರೆಸ್ ಪಕ್ಷ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅಂತ ಹೇಳಿ ಇಚ್ಛೆ ಬಿಡ್ತಾರೆ. ಈಗ ಮಹಾರಾಷ್ಟ್ರದಲ್ಲಿ ಹೈಕೋರ್ಟ್ ಅವ್ರು ಏನ್ ಹೇಳಿದ್ದಾರೆ ಕೇಳಿ. ಹೈಕೋರ್ಟ್ ಜಡ್ಜ್ ಏನ್ ಹೇಳಿದ್ದಾರೆ, ಎಲ್ಲಿ ತನಕ ಹಾರ್ಸ್ ಟ್ರೇಡಿಂಗ್ ನಡೀತಾ ಇದೆ, ಕುದುರೆ ವ್ಯಾಪಾರ ನಡೀತಾ ಇದೆ, FIR ಆದ ತಕ್ಷಣ ಕುದುರೆ ವ್ಯಾಪಾರ ಆಗುತ್ತೆ, ವಾಷಿಂಗ್ ಮೆಷಿನ್ ಇದೆ ಪೊಲಿಟಿಕಲ್ ಪಾರ್ಟಿನಲ್ಲಿ, ಇಷ್ಟು ಕೆಳಮಟ್ಟಕ್ಕೆ ಪ್ರಜಾಪ್ರಭುತ್ವ ಬಂದಿದೆ ಅಂತ ಹೇಳಿ ನಾನೆಲ್ಲ ಹೇಳಿರೋದು. ಬಾಂಬೆ ಹೈಕೋರ್ಟ್ ಬಹಳ ಸೀರಿಯಸ್ ಸ್ಟ್ರಿಕ್ಚರ್ಸ್ ಪಾಸ್ ಮಾಡಿದೆ. ಅದು ಯಾರ ಮೇಲೆ ಮಾಡಿದ್ದಾರೆ ಅಂತ ನೀವೇ ಯೋಚನೆ ಮಾಡಿ. ಡಿಸ್ಟ್ರಿಬ್ಯೂಷನ್ ಇರೋದೇ ಪ್ರತಿ ಮನೆಗೂ ಹೋಗಿ ಕೊಟ್ಟು ಸ್ಟಿಕ್ಕರ್ ಅಂಟಿಸಿ ಬರಬೇಕು ಅಂತ. ಆದ್ರೆ ಈಗ ರಿಲೀಸ್ ಮಾಡಿರೋ ವಿಡಿಯೋಗಳಲ್ಲಿ ಕಾಂಗ್ರೆಸ್ ಶಾಸಕರು ಭಾವಚಿತ್ರಗಳಿರೋ ಕರಪತ್ರಗಳಿದ್ದಾವೆ. ಹೇಳ್ತಾ ಇಲ್ಲ. ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದ ಸವಲತ್ತುಗಳು ಸಿಗ್ಬೇಕಾದ್ರೆ ಅವರು ಜನಗಣತಿನಲ್ಲಿ ಅವ್ರ ಹೆಸರಿರ್ಬೇಕು ಮತ್ತು ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರಿರ್ಬೇಕು. ಯಾವ ಆಧಾರ್ ಕಾರ್ಡ್ ಎಲ್ಲ ಇರಬೇಕು. ಆಧಾರ್ ಕಾರ್ಡ್ ನ ಲಿಂಕ್ ಮಾಡಕ್ ಆಗೋದಿಲ್ಲ ಅಂತಾನು ಹೇಳಿದ್ದಾರೆ ಈ ಎಲೆಕ್ಷನ್ ಕಮಿಷನ್ ಈ ಎನ್ಯುಮರೇಷನ್ ಫಾರಂ ಅಲ್ಲಿ. ಆದ್ರಿಂದ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಅಂದ್ರೆ, ನಿಮ್ಮ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಇರ್ಲಿಲ್ಲ ಅಂದ್ರೆ ನಿಮ್ಗೆ ಗ್ಯಾರಂಟಿಗಳು ಸಿಗೋದು ಕಷ್ಟ ಆಗುತ್ತೆ ಅಂತ. ಅಂದ್ರೆ ಹುನ್ನಾರ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಗ್ಯಾರಂಟಿನ ಅವ್ರಿಗೆ ಜೀರ್ಣ ಮಾಡ್ಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೆ ಸ್ವಾಭಿಮಾನದಿಂದ ಬದುಕಲಿಕ್ಕೆ ನಾವೆಲ್ಲ ಗ್ಯಾರಂಟಿ ಸ್ಕೀಮ್ನ ಕೊಟ್ಟಿರ್ತಕ್ಕಂಥದ್ದು. ಜನಸಾಮಾನ್ಯರು ಸ್ವಾಭಿಮಾನದಲ್ಲಿ ಬದುಕಬಾರ್ದು. ಅದಕ್ಕೋಸ್ಕರ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಕಟ್ ಮಾಡಿ ಹೇಳಿ ಸರ್. ಒಂದ್ ಸ್ವಲ್ಪ ನಾನು ಮುಗಿಸ್ತೀನಿ ಇರಿ, ಆಮೇಲೆ ಇರಿ ನಾನು ಹೇಳ್ತೀನಿ. ಮತದಾರ ಪಟ್ಟಿಯಲ್ಲಿ ಇಲ್ಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರದಲ್ಲಾಗ್ಲಿ ರಾಜ್ಯ ಸರ್ಕಾರದಲ್ಲಾಗ್ಲಿ ಇರೋ ಕಾರ್ಯಕ್ರಮಗಳನ್ನ ಯಾವುದೂ ಸಹ ಜನಸಾಮಾನ್ಯರಿಗೆ ಹೋಗೋದಿಲ್ಲ. ಪ್ರಜಾಪ್ರಭುತ್ವದ ಸಂವಿಧಾನದ ಆಶಯ ಅಂದ್ರೆ ಏನು ಅಂದ್ರೆ, ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿ, ಕಟ್ಟಕಡೆಯ ಪಂಕ್ತಿಯಲ್ಲಿರ್ತಕ್ಕಂಥವನ್ಗೂ ಸಹ ಸರ್ಕಾರದ ಸೌಲಭ್ಯಗಳು ಹೋಗ್ಬೇಕು. ಅದು ಹೋಗ್ಬೇಕಂದ್ರೆ ನಿಮ್ಗೆ ಐಡೆಂಟಿಟಿ ಬೇಕಲ್ಲ. ಅದು ಹೇಳಿರೋದು ಶಿವಕುಮಾರ್ ಅವರು. ಕಟ್ ಮಾಡ್ತೀವಿ ಅಂತ ಏನು ಹೇಳಿಲ್ಲ. ವೆಸ್ಟ್ ಬೆಂಗಾಳಲ್ಲಿ ಪಾಸ್ಪೋರ್ಟ್ ಕೊಟ್ಟಿಲ್ಲ, ಫೇಕ್, ಪೂರ್ತಿ ನಕಲಿ ಸ್ವತಂತ್ರ ಹೋರಾಟಗಾರರು, ನಕಲಿ ಪಕ್ಷದವರು, ನಕಲಿ ಓಟ್ಗಳಲ್ಲಿ ಗೆಲ್ಲವರು, ಇವುಗಳ ಆರೋಪಗಳು ಇವೆಲ್ಲ. ಧನ್ಯವಾದಗಳು, ನಮಸ್ಕಾರ.